ಸರ್ ಇವತ್ತು ಭಾಳ ಒಂದು ಅದ್ಭುತವಾದ ಲೊಕೇಶನ್ಗೆ ಬಂದೀವಿ. ಓಕೆ. ರಮ್ಯ ಒಂದು ಶಿವಾಜಿ ಮೂರ್ತಿ ಒಂದು ಇದರಲ್ಲಿ ಒಂದು ಹಾಟ್ ಟಾಪಿಕ್ ಇವತ್ತು ಚರ್ಚೆ ಮಾಡೋಣ. ರಾಜಹಂಸಗಢದಲ್ಲಿದ್ದೀವಿ. ಎಸ್. ಬೆಳಗಾವಿಯಿಂದ 15 ಕಿಲೋಮೀಟರ್ ಇದೆ. ಒಂದು ಟಾಪಿಕ್ ಡಿಸ್ಕಷನ್ ಮಾಡೋಣ. ಒಂದು ನ್ಯೂಸ್ ಬಂದಿತ್ತು ಮೊನ್ನೆ. ಓಕೆ. ಲೋಕಲ್ ನ್ಯೂಸ್ ಪೇಪರ್ದಲ್ಲಿ ಪಾರ್ಸಿ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೇಂದ್ರ ಸರ್ಕಾರ ಘೋಷಣೆ ಅಂತೇಳಿ. ನನಗೂ ಕನ್ಫ್ಯೂಷನ್ ಆಗ್ತಿದ್ರು. ಓಕೆ. ನನಗೆ ಯಾವ್ಯಾವ ಕನ್ಫ್ಯೂಷನ್ ಆಗ್ಯಾವಲ್ಲ ಅವ್ರನ್ನ ಮಾಡೋಣ. ಈಜಿ ಇದ್ದದ್ದು ಓದ್ಕೊಂಡ್ರೆ 2014 ಏನು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿತ್ತಲ್ಲ, ಅಲ್ಲಿಂದ ಇಲ್ಲಿ 10 ವರ್ಷ ಯಾವಕ್ಕೂ ಸಿಕ್ಕಿಲ್ಲ. ಇಲ್ಲಿ ಸಿಕ್ಕಿಲ್ಲ ಶಾಸ್ತ್ರೀಯ ಸ್ಥಾನಮಾನ. ಅದೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೇನೆ. ಇಲ್ಲಿ 3 ಕಟಪ್ ವರ್ಷ ಬರ್ತಾವ. ಒಂದು 2004, ಒಂದು 2014, ಒಂದು 2024. ಓಕೆ. ಮೊಟ್ಟ ಮೊದಲು ಭಾರತ ದೇಶದಾಗ 2004ಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟರು. ಯಾವ ಭಾಷೆಗೆ? ತಮಿಳಿಗೆ. ಅಂತಿಮವಾಗಿ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಒಡಿಯಾಗೆ 2014ರಾಗ. ಈಗ ನಾವು 2024ರಾಗ. ಒಡಿಯಾ ಅಂದ್ರೆ ಸರ್ ಒರಿಸ್ಸಾ ರಾಜ್ಯದ ಭಾಷೆ. ಒರಿಯಾ ಅಂತಿತ್ತು ಮೊದಲದು, ಆಮೇಲೆ ಅದನ್ನು ಒಡಿಯಾ ಅಂತೇಳಿ ಮಾಡಿದ್ರು. ಈ 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿದೆ. ಒಂದು ಸುದ್ದಿ ಬಂತು, ಪಾರ್ಸಿ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೇಂದ್ರ ಸರ್ಕಾರ ಘೋಷಣೆ ಅಂತೇಳಿ. ನಾವು ಒಮ್ಮೆ ಏನು ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ತೇನ್ರಿ, ಹಂಗಾದ್ರೆ 7ನೇ ಭಾಷೆ ಡಿಕ್ಲೇರ್ ಆಗಿಬಿಟ್ಟು ಈಗಾಗಲೇ 6 ಇದ್ದು 7ನೇ ಭಾಷೆ ಡಿಕ್ಲೇರ್ ಆಯಿತು ಅಂತೇಳಿ ನಾನು ತಿಳ್ಕೊಂಡ್ಬಿಟ್ಟೆ. ಅದ್ರ ನಿಜವಾಗ್ಲೂ ತಪ್ಪದು. ಅಂದ್ರೆ ಇನ್ನೂ ಘೋಷಣೆ ಆಗಿಲ್ಲ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಯಾವ ಅಡಿ ಘೋಷಣೆ ಮಾಡಿದೆ ಗೊತ್ತಾ? ಅದು ಹೊಸ ಶಿಕ್ಷಣ ನೀತಿ ಅಡಿಯಲ್ಲಿ ಭಾರತದಲ್ಲಿ 9 ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದಾಗಿ ಪಾರ್ಸಿಯನ್ನು ಸೇರಿಸಲು ಭಾರತ ಸರ್ಕಾರ ನಿರ್ಧರಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಘೋಷಿಸಿದ್ದರು. ಇದು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾಷೆಗಳ ಸಂಖ್ಯೆ 6 ಅಷ್ಟೇ. ಇನ್ನು ಹೊಸ ಶಿಕ್ಷಣ ನೀತಿ ಅಡಿಯಲ್ಲಿ ಸೇರಿಸಿರ್ತಕ್ಕಂಥ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾಷೆಗಳ ಸಂಖ್ಯೆ 9ನೇದಾಗಿ ಏನು ಸೇರಿಸ್ಬೇಕು? ಪಾರ್ಸಿಯನ್ನು ಸೇರಿಸ್ಬೇಕಂತೇಳಿ ನಿರ್ಧರಿಸಿದೆ ಅಂತ ಹೇಳ್ಯಾರ. ಅವ್ರ ಹೊರತಾಗಿ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಷಯ. ಓಕೆ. ಹಾಗಾದ್ರೆ ನಾವು ಇದನ್ನ ಏನು ಡಿಸ್ಕಷನ್ ಮಾಡ್ಕೊಂಡು ತಗೋಣ ಅಂದ್ರೆ, ಪಕ್ಕ ಭಾರತದಲ್ಲಿ ಇಲ್ಲಿ ತನಕ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾಷೆಗಳು ಎಷ್ಟು? ಕೇವಲ 6. ಯಾವುದು? ತಮಿಳ್ ಸಿಕ್ತು 2004ಕ್ಕೆ, ಸಂಸ್ಕೃತ ಸಿಕ್ತು 2005ಕ್ಕೆ, ಕನ್ನಡಕ್ಕೆ ಸಿಕ್ತು 2008ಕ್ಕೆ, ತೆಲುಗುಗೆ ಸಿಕ್ತು 2008ಕ್ಕೆ, ಮಲಯಾಳಮಿಗೆ ಸಿಕ್ತು 2013ಕ್ಕೆ, ಒಡಿಯಾ ಭಾಷೆಗೆ ಸಿಕ್ತು 2014ಕ್ಕೆ. ವಿಶೇಷತೆ ಐತೆ ಸರ್. ಹೇಳ್ರಲ್ಲ ಏನು ವಿಶೇಷತೆ ಅಂದರೆ, ದಕ್ಷಿಣ ಭಾರತದ ಭಾಷೆಗಳು ಅತಿ ಹೆಚ್ಚು ಶಾಸ್ತ್ರೀಯ ಸ್ಥಾನಮಾನ ಪಡ್ತಕ್ಕಂಥ ಲಿಸ್ಟ್ನಲ್ಲಿ ಸೇರ್ತಾವೆ ಸರ್. ಈ 6 ಭಾಷೆಯಲ್ಲಿ ದಕ್ಷಿಣ ಭಾರತದ ಭಾಷೆಗಳು ಹೆಚ್ಚದ. ಯಾವ್ದಾವ್ದು ಹೇಳಿ? ತಮಿಳು, ಓಕೆ, ಕನ್ನಡ, ಮಲಯಾಳಂ, ತೆಲುಗು, ಮಲಯಾಳಂ. ಅಂದ್ರೆ 4 ಭಾಷೆಗಳು. ಔಟ್ ಆಫ್ 6 4 ಭಾಷೆಗಳು ದಕ್ಷಿಣ ಭಾರತದ ಭಾಷೆಗಳದಾವ. ಮತ್ತೆ ಇವೆಲ್ಲ ದ್ರಾವಿಡ ಭಾಷೆಗಳು ಸರ್. ದ್ರಾವಿಡ ಭಾಷೆಗಳದಾವ. ದಿಸ್ ಇಸ್ ದ ಸ್ಟ್ರೆಂತ್ ಆಫ್ ಲ್ಯಾಂಗ್ವೇಜಸ್. ಈ ಮುಖ್ಯ ಪರೀಕ್ಷೆ ಬರೆಯಕ್ಕೆ UPSC ಹುಡುಗರಿಗೆ ಭಾಷೆಯ ಬಗ್ಗೆ ಏನಾದರೂ ಕೇಳಿದ್ರೆ ಇದು ಹಾಕ್ಬೋದು ನೋಡಿ. ಶಾಸ್ತ್ರೀಯ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ಗಳನ್ನ ನಾವು ಪಡೆದಿರ್ತಕ್ಕಂತಹ ಹೆಮ್ಮೆ ನಮ್ಮ ದಕ್ಷಿಣ ಭಾರತದಿದೆ ಅಂತೇಳಿ ಹಾಕ್ಬೋದು. ಇದನ್ನ ಕೇಳ್ತಾರೆ, ವಾಟ್ ಆರ್ ದ ಕ್ರೈಟೀರಿಯಾಸ್, ಏನಿದೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ಗಳಿಗೆ ಪಡಿಬೇಕಾದ್ರೆ ಕ್ರೈಟೀರಿಯಾ ಏನಿದೆ ಅಂತೇಳಿ ಮುಖ್ಯ ಪರೀಕ್ಷೆ ಕೇಳ್ತಾರೆ. ಕೆಲವೊಂದ್ಸರಿ ಆಬ್ಜೆಕ್ಟಿವ್ ಟೈಪ್ ಕೇಳುವಾಗೂ ಕೂಡ ಶಾಸ್ತ್ರೀಯ ಸ್ಥಾನಮಾನ ಪಡೆಯಲು ಏನೇನು ಕ್ರೈಟೇರಿಯಾ ಇದೆ ಅಂತ ಹೇಳಿ 4 ಸ್ಟೇಟ್ಮೆಂಟ್ ಕೊಟ್ಟು ಇದ್ರಾಗ ಯಾವ್ದಿಲ್ಲ ಅಂತ ಕೇಳ್ತಾರೆ. ಅದನ್ನ ಚೆನ್ನಾಗಿ ನಮ್ಮವ್ರು ಓದ್ಕೊಂಡಿರ್ತಾರೆ. ಅದನ್ನ ನಾವು ಅಂತಿಮವಾಗಿ ಡಿಸ್ಕಷನ್ ಮಾಡೋಣ. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಸಣ್ಣ ಗೊಂದಲ ಇರುತ್ತೆ ಸರ್. ಈ ಶಾಸ್ತ್ರೀಯ ಸ್ಥಾನಮಾನ ಯಾವ ಅಡಿಯಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾರೋ ಅನ್ನೋದು ಒಂದು ಸ್ವಲ್ಪ. ಅಂದ್ರೆ ಯಾರು ಕೊಡ್ತಾರೆ, ಆಮೇಲೆ ಶಾಸ್ತ್ರೀಯ ಸ್ಥಾನಮಾನ ಅಂತೇಳಿ ಹೆಂಗೆ ಅದನ್ನ ಡಿಕ್ಲರೇಷನ್ ಮಾಡ್ತಾರೆ, ಅದಕ್ಕೇನು ಇತಿಹಾಸ, ಶಾಸ್ತ್ರೀಯ ಸ್ಥಾನಮಾನ ಕೊಡ್ಬೇಕಾದ್ರೆ ಕ್ರೈಟೇರಿಯಾ ಇರ್ತಾವೆ. ಏನು ಕ್ರೈಟೇರಿಯಾ ಅಂತಂದ್ರೆ ಸರ್, ಇದು ಸುಮಾರು 1500ರಿಂದ 2000 ಇತಿಹಾಸ ಹೊಂದಿರಬೇಕು ಒಂದು ಭಾಷೆ. ಲಿಖಿತ ಇತಿಹಾಸ ಹೊಂದಿರಬೇಕು. 1500ದಿಂದ 2000 ವರ್ಷಗಳ ಲಿಖಿತ ಇತಿಹಾಸ ಹೊಂದಿರಬೇಕು. ಅಂದ್ರೆ ನಮ್ಮ ಕರ್ನಾಟಕ ತಿಳ್ಕೊಳ್ಳಿ, ನಮ್ಮ ಕರ್ನಾಟಕದ 1500 ವರ್ಷಗಳ ಲಿಖಿತ ಇತಿಹಾಸ ಐತೇನ್ರಿ? ಐತಿ ಸರ್. ಯಾವ್ದು ಆಧಾರ ಸರ್? 450 ಹಲ್ಮಿಡಿ ಶಾಸನ 450ರಲ್ಲಿ ಹಲ್ಮಿಡಿ ಶಾಸನ ಕನ್ನಡದಲ್ಲೇ ಬರೆದಿದೆ ಅಂತ ಹೇಳಿ ಏನು ಪ್ರೂಫ್ ಸಿಕ್ಕಿರೋದ್ರಿಂದ ಕಂಟಿನ್ಯೂಟಿ ಆಯಿತು. ಆಮೇಲೆ ಆ 2ನೇ ಕ್ರೈಟೇರಿಯಾ ಏನಂದ್ರೆ, ಆ ಭಾಷೆಯ ಒಂದು ರೈಟಿಂಗ್ ಲಿಟರೇಚರ್ ಶುಡ್ ಬಿ ಇನ್ ರೈಟಿಂಗ್. ಇವತ್ತೂ ಕೂಡ ಪೀಳಿಗೆಗೆ ಅದು ಪ್ರಭಾವ ಬೀರುವಂಗಿರ್ಬೇಕು.
ಆ ಥರ ನಮ್ಮ ಕರ್ನಾಟಕದ್ದು ಕನ್ನಡದ ಯಾವ್ದೈತಿ ಹೇಳ್ರಿ ನೋಡೋಣ. ಪಂಪನ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಅಲ್ಲಿ ಬರೆದಿರ್ತಕ್ಕಂತಹ ಮಹಾಭಾರತ ಮತ್ತು ರಾಮಾಯಣದ ಕಥೆಗಳು ಇವತ್ತು ಕೂಡ ನಮ್ಮ ಜನರೇಷನ್ಸ್ಗೆ ಪ್ರಭಾವ ಬೀರ್ತಾನೆ ಇದೆ. ಮತ್ತು ಆಮೇಲೆ ಮೂರನೇ ಕ್ರೈಟೇರಿಯಾ ಏನಂದರೆ, ಆ ಒಂದು ಭಾಷೆ ಯಾವುದೋ ಒಂದು ಭಾಷೆಯಿಂದ ಬಂದಿರತಕ್ಕಂತಹ ಸಾಹಿತ್ಯವನ್ನು ಹೊಂದಿರಬಾರದು. ಓಕೆ, ಈ ಎಲ್ಲ ವಿಷಯಗಳನ್ನ ಇಟ್ಟುಕೊಂಡು ಪ್ರಸ್ತುತ ನಮ್ಮ ದೇಶದಲ್ಲಿ 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿದೆ. ಹೊಸ ಶಿಕ್ಷಣ ನೀತಿಯ ಅಡಿಯಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥ ಭಾಷೆಗಳ ಸಂಖ್ಯೆ 9. ಇದು 6 ಅಂತೂ ಇದೇ ಇರ್ತೈತೆ. ಅದ್ರ ಜೊತೆ ಯಾವುದು ಪಾಲಿ, ಪ್ರಾಕೃತ್ ಮತ್ತು ಪಾರ್ಸಿ, ಈ 3 ಭಾಷೆಗಳನ್ನು ಪಡ್ಕೊಂಡಿದೆ. ಓಕೆ, ನಾವು ಶಾಸ್ತ್ರೀಯ ಸ್ಥಾನಮಾನದ ಕ್ರೈಟೇರಿಯಾನ ಡಿಸ್ಕಷನ್ ಮಾಡಿದ್ದೀವಿ. ಈ ಭಾಷೆಗೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದಲ್ಲಿ ಏನೇನು ಪ್ರಾವಿಷನ್ಸ್ ಇದೆ ಅಂತ ತಿಳ್ಕೊಬೇಕಾಗಿತ್ತಂದ್ರೆ, ಸಂವಿಧಾನದ ಭಾಗ 17 ನೋಡ್ಬೇಕು. ಇಲ್ಲಿ ನಾವು 3 ವಿಷಯ ತಿಳ್ಕೊತೀವಿ. ಒಂದು ಸಂವಿಧಾನದ ಭಾಗ ಡಿಸ್ಕಷನ್ ಮಾಡ್ತೀವಿ, ಒಂದು ಸಂವಿಧಾನದ ಅನುಸೂಚಿ ಡಿಸ್ಕಷನ್ ಮಾಡ್ತೀವಿ, ಒಂದು ಕರೆಂಟ್ ಇವೆಂಟ್ಸ್ ಡಿಸ್ಕಷನ್ ಮಾಡ್ತೀವಿ. ವಿದ್ಯಾರ್ಥಿ ಆದವು ಯಾವಾಗಲೂ ಕೂಡ ಒಂದು ವಿಷಯ ಓದುವಾಗ ಒಂದು 3-4 ವಿಷಯವನ್ನ ಅವನು ಅರ್ಥ ಮಾಡ್ಕೊಂಡಿರ್ಬೇಕು. ಭಾಷೆ ಅಂತ ಬಂದ ತಕ್ಷಣ ನಾವು ಎಲ್ಲಿ ಉಲ್ಲೇಖ ಇದೆ ಈ ಭಾಷೆಗಳ ಬಗ್ಗೆ ಸಂವಿಧಾನದಲ್ಲಿ, ಯಾವ ಭಾಗದಲ್ಲಿದೆ? ಭಾಗ 17ರಲ್ಲಿ. ಭಾಗ 17ರಲ್ಲಿ ಭಾಷೆಯ ಬಗ್ಗೆನೇ ಹೇಳ್ಯಾರ. ಹಾಗಾದ್ರೆ ಆ ಒಂದು ಆರ್ಟಿಕಲ್ಸ್ಗಳನ್ನ ತಿಳ್ಕೊಂಡ್ಬಿಡೋಣಲ್ಲ. ವಿಧಿ 343ರಿಂದ 351ರವರೆಗೆ ಭಾರತ ಸಂವಿಧಾನದಲ್ಲಿ ಭಾಷೆಗಳ ಬಗ್ಗೆ ಹೇಳ್ಯಾರೆ. 17ನೇ ಭಾಗದಲ್ಲಿ ಇದೆ. 343 ಕ್ಲಾಸ್ 1 ಏನು ಹೇಳ್ತೈತೆ ಅಂದ್ರೆ, ಕೇಂದ್ರದಲ್ಲಿ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿ ಅಧಿಕೃತ ಭಾಷೆಯಾಗಿ ಬಳಕೆ. ನೋಡಿ, ಇಲ್ಲಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವರ್ಡ್ ಇದೆ. ಹಿಂದಿ ಭಾಷೆಯನ್ನ ಕೇಂದ್ರದಲ್ಲಿ ನಾವು ಅಧಿಕೃತ ಭಾಷೆಯಂತೆ ಬಳಸೋದಕ್ಕೆ ಅವಕಾಶ ಇದೆ. 343 ಕ್ಲಾಸ್ 1. ಹೊರತಾಗಿ ಅದು ದೇಶದ ಭಾಷೆ ಅಲ್ಲ. ಅಂಡರ್ಸ್ಟ್ಯಾಂಡ್? ರಾಷ್ಟ್ರ ಭಾಷೆ ಅಲ್ಲ, ಅದು ಒಂದು ಅಧಿಕೃತ ಭಾಷೆ. ಇಟ್ ಈಸ್ ಐಡೆಂಟಿಫೈಡ್ ಲ್ಯಾಂಗ್ವೇಜ್ ಬೈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಆರ್ಟಿಕಲ್ 343 ಕ್ಲಾಸ್ 1. ಇದ್ರ ಬಗ್ಗೆ ಬಹಳ ಡಿಸ್ಕಷನ್ ಆಗುತ್ತೆ. ಹಿಂದಿ ಹೇರಿಕೆಯ ಬಗ್ಗೆ ಎಸೆಗಳ ಬರ್ತವೆ. ಈ ಎಸೆಗಳು ಬಂದಾಗ ಕ್ಲಾರಿಟಿ ಆಫ್ ಥಾಟ್ಸ್ ಇರ್ಬೇಕು ನೋಡಿ. ಆಮೇಲೆ 343 ಕ್ಲಾಸ್ 2 ಏನ್ ಹೇಳುತ್ತೆ ಅಂದ್ರೆ, ಸಂವಿಧಾನ ಪ್ರಾರಂಭವಾದ 15 ವರ್ಷಗಳವರೆಗೆ ಎಲ್ಲಾ ಸರ್ಕಾರಿ ಉದ್ದೇಶಗಳಿಗೆ ಇಂಗ್ಲಿಷ್ ಭಾಷೆಯ ಉಪಯೋಗವನ್ನ ಮುಂದುವರಿಸಿಕೊಂಡು ಹೋಗಬೇಕು. 15 ಇಯರ್ಸ್. ಇಟ್ ಇಸ್ ದ ಲೆಗಸಿ ಆಫ್ ದ ಬ್ರಿಟಿಷರ್ಸ್. ಏನಿತ್ತು, ನಮ್ಮಲ್ಲಿ ಇಂಗ್ಲಿಷ್ ನಲ್ಲಿ ಆಡಳಿತ ಮಾಡಿದ್ರು. ಒಮ್ಮೆಗೆ ನಾವು ಭಾರತಕ್ಕೆ ಸ್ವತಂತ್ರ ಸಿಕ್ಕದೆ ತಿಳ್ಕೊಂಡು ಇಂಗ್ಲಿಷ್ ಬಿಟ್ಟು ಬಿಡ್ತೀವಿ ಅಂತ ಹೇಳಕ್ ಬರಲ್ಲ. ಸಂವಿಧಾನ ಜಾರಿಗೆ 1950ಕ್ಕಾಗಿದೆ. ಇನ್ನು 15 ವರ್ಷ ಅಂದ್ರೆ 1965ನೇ ವರ್ಷದವರೆಗೆ ನೀವು ಇಂಗ್ಲಿಷ್ ಅನ್ನ ಏನ್ ಮಾಡ್ಕೊಂಡು ಹೋಗ್ಬೋದು, ಸರ್ಕಾರಿ ಉದ್ದೇಶಗಳಿಗಾಗಿ ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಹೇಳಿದ್ರು. 343 ಕ್ಲಾಸ್ 2. ಇನ್ನು 343 ಕ್ಲಾಸ್ 3 ಏನ್ ಹೇಳ್ತು ಗೊತ್ತಾ? ಸಂಸತ್ತು ಸದರಿ 15 ವರ್ಷಗಳ ತರುವಾಯ ಸಂಸತ್ತಿಗೆ ಪವರ್ ಕೊಡ್ತಿದ್ದನ ಕಾನ್ಸ್ಟಿಟ್ಯೂಷನ್ ಬರೆದವರು. ಈಗ ನಿಮ್ಗೆ 15 ವರ್ಷ ತನಕ ಇಂಗ್ಲಿಷ್ ಬಳಸ್ರಿ. 15 ವರ್ಷದ ತರುವಾಯ ಇಂಗ್ಲಿಷ್ ಮತ್ತು ದೇವನಾಗರಿ ರೂಪದಲ್ಲಿರ್ತಕ್ಕಂತಹ ಅಂಕಿಗಳನ್ನು ಬಳಸಲು ಅವಕಾಶ. ಇವತ್ತು ನೋಡ್ರಿ, ನಾವು 1 ಅಂತೇಳಿ ನಾವು ಕನ್ನಡ 1 ಜಾಸ್ತಿ ಬರೆಯಂಗಿಲ್ಲ. ಕನ್ನಡ ಬರೆಯುವಾಗ ಇಂಗ್ಲಿಷ್ 1 ಬರಿತೀವಿ, ಇಂಗ್ಲಿಷ್ 2 ಬರಿತೀವಿ. ಅದು 15 ವರ್ಷಗಳ ನಂತರ ನಾವು ಅಧಿಕೃತವಾಗಿ 1 2 300 ಅಂಕಿಗಳನ್ನ ಬಳಸಕ್ ಇಲ್ಲಿ ತನಕ ನಮ್ಗೆ ಅವಕಾಶ ಇದೆ ಅಧಿಕೃತವಾಗಿ. ಸೊ ದಟ್ ಸರ್ಕಾರಿ ದಾಖಲೆಯಲ್ಲಿ ನಾವು ಕನ್ನಡದಾಗ ಬರೆದ್ರು ಕೂಡ ಅದಕ್ಕೆ ಅಂಕಿ ಸಂಖ್ಯೆ ಮೆನ್ಷನ್ ಮಾಡುವಾಗ ಇಂಗ್ಲಿಷ್ ಅಂಕಿ ಸಂಖ್ಯೆನ ಮೆನ್ಷನ್ ಮಾಡಬೇಕು. ಬಿಕಾಸ್ ಆಫ್ ಆರ್ಟಿಕಲ್ 343. ದೇವನಾಗರಿ ರೂಪದಲ್ಲಿರುವ ಅಂಕಿ ಅಂತಂದ್ರೆ, ಈಗ ಈ ಮೊನ್ನೆ ಒಂದು ಸಿಂಬಲ್ ಕೊಟ್ಟರದು ಅಂಕಿ ಯಾವುದು, ರೂಪಿಗೆ ಒಂದು ಸಿಂಬಲ್ ಕೊಟ್ರಲ್ಲ, ಅಲ್ಲ ಅದರಲ್ಲಿ 3-4 ವಿಷಯಗಳನ್ನ ಸೇರಿಸ್ಕೊಟ್ಟ. ಒಂದು ಹಿಂದಿ ಆರ್ ಅಂತ ಬರೀತಾನೆ, ರ ಅಂತ ಸೇರಿಸ್ತಾನೆ, ಮ್ಯಾಲ್ ಕೊಂಬು ಕೊಡ್ತಾನೆ. ಅದನ್ನ ಡಿಸೈನ್ ಮಾಡಿದ ದೇವನಾಗರಿ ಲಿಪಿಯಲ್ಲಿ ಇರ್ತಕ್ಕಂಥ ಹಿಂದಿ ಭಾಷೆಯನ್ನ ನಾವು ಅಧಿಕೃತ ಭಾಷೆಯಾಗಿ ಬಳಕೆ ಮಾಡೋದಕ್ಕೆ ಅವಕಾಶನೇ ಇದೆ 1ದಲ್ಲಿ. ನೆಕ್ಸ್ಟ್ ನಾವು 15 ವರ್ಷದ ನಂತರ ನೀವು ದೇವನಾಗರಿ ಲಿಪಿಯಲ್ಲಿ ಆದ್ರೂ ಅಂಕಿ ಬರೀರಿ, ಇಂಗ್ಲಿಷ್ ನಲ್ಲಿ ಆದ್ರೂ ಅಂಕಿ ಬರೀರಿ, ಬೋತ್ ಆರ್ ಅಲೌಡ್ ಅಂತ ಹೇಳಿದ್ರು. ಇನ್ನು ನೆಕ್ಸ್ಟ್ ಇನ್ನು ಬಹಳ ಇಂಪಾರ್ಟೆಂಟ್ ಐತಿ, ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಭಾಷೆಗೆ ಸಂಬಂಧಪಟ್ಟಂಗೆ 345 ಹೇಳ್ತೈತಿ. 3, 4, 5 ನೆನ್ಪಿಟ್ಕೊಳಕ್ ಈಜಿ ನೋಡಿ. 3, 4, 5
ರಾಜ್ಯದ ರಾಜಭಾಷೆ ಅಥವಾ ರಾಜಭಾಷೆಗಳು ಅಂತ ಹೇಳ್ತಾರೆ. ಒಂದು ರಾಜ್ಯಕ್ಕೆ ರಾಜಭಾಷೆ ಅಂತೇಳಿ ಒಂದು ಇರಬಹುದು, ಅದಕ್ಕಿಂತ ಹೆಚ್ಚು ಇರಕ್ಕೆ ಅವಕಾಶ ಇದೆ. ಇದನ್ನ ನಿರ್ಧರಿಸೋರು ಯಾರು ಅಂತ ಕೇಳ್ತಾನ. ರಾಜ್ಯದ ವಿಧಾನಮಂಡಲ ಕಾನೂನಿನ ಮೂಲಕ ಆ ರಾಜ್ಯದಲ್ಲಿ ಬಳಕೆಯಲ್ಲಿರುವ ಯಾವುದೇ ಒಂದು ಭಾಷೆಯನ್ನ ಅಥವಾ ಹೆಚ್ಚು ಭಾಷೆಗಳನ್ನ ಅಥವಾ ಹಿಂದಿಯನ್ನ ತನ್ನ ಬಳಸುವ ಭಾಷೆಯಾಗಿ ಅಂಗೀಕರಿಸಬಹುದು. ಇಟ್ ಇಸ್ ದ ಪವರ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್. ನೋಡಿ, ರಾಜ್ಯ ವಿಧಾನ ಮಂಡಲದಲ್ಲಿ ಅಲ್ಲಿ ಅವರು ಒಂದು ಭಾಷೆಯನ್ನ ಅಥವಾ ಅದಕ್ಕಿಂತ ಹೆಚ್ಚು ಭಾಷೆಯನ್ನ ಅಥವಾ ಹಿಂದಿಯನ್ನ ಅವರು ತಮ್ಮ ರಾಜಭಾಷೆಯಾಗಿ ಬಳಸೋದಕ್ಕೆ ಸಂಪೂರ್ಣ ಅಧಿಕಾರವನ್ನು ಸಂವಿಧಾನ ಆ ರಾಜ್ಯಕ್ಕೆ ಪ್ರದತ್ತ ಕೊಟ್ಟಿದೆ. ಆ ರಾಜ್ಯದ ಭಾಷೆ ಅಲ್ಲ, ರಾಜಭಾಷೆಯಾಗಿ ಕೊಡ್ತಕ್ಕದ್ದು. ಇದೇ ಕನ್ಫ್ಯೂಷನ್. ಹಂಗಾಗಿ ನಾವು ಕರ್ನಾಟಕದಲ್ಲಿ ನಮ್ದು ರಾಜ್ಯದ ಭಾಷೆ ಇದೆ ಅಂತ ಹೇಳಕ್ ಬರಂಗಿಲ್ಲ. ದೇಶದಲ್ಲಿ ರಾಷ್ಟ್ರದ ಭಾಷೆ ಅಂತ ಇದ ಬಳಕಲ್ಲ. ಬಳಕೆಗಾಗಿ ಅಧಿಕೃತ ವ್ಯವಹಾರಕ್ಕಾಗಿ ಬಳಸ್ತಕ್ಕಂಥ ಭಾಷೆ ಅಂತೇಳಿ ಆರ್ಟಿಕಲ್ 3, 4, 5 ಹೇಳೋಣ. ಇದು ನೆನಪು ಉಳಿತೈತಿ. ಇನ್ನ 3, 4, 6 ಏನ್ ಹೇಳುತ್ತೆ ಅಂದ್ರೆ ರಾಜ್ಯಗಳು ಅಥವಾ ರಾಜ್ಯ ಕೇಂದ್ರಗಳ ನಡುವೆ ಸಂಪರ್ಕಕ್ಕಾಗಿ ರಾಜಭಾಷೆ ಯಾವ್ದಾ ಆಯಾ ರಾಜ್ಯದ ನೀವು ರಾಜಭಾಷೆಯಾಗಿ ಏನ್ ಮಾಡ್ಕೊಳ್ಳಿ, ನಿಮಗೆ ಫುಲ್ ಪವರ್ ಇದೆ, ನೀವು ಮಾಡ್ಕೊಳ್ಳಿ ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ಸಂವಿಧಾನ ರಾಜ್ಯಗಳಿಗೆ ಅವಕಾಶ ಕೊಡ್ತು. ಹಂಗಾರೆ ಒಂದು ರಾಜ್ಯ ಇನ್ನೊಂದು ರಾಜ್ಯದ ನಡುವೆ, ಒಂದು ರಾಜ್ಯ ಕೇಂದ್ರದ ನಡುವೆ ಯಾವ ತರ ಭಾಷೆ ರಾಜಭಾಷೆ ಇರಬೇಕು ಅಂತ ಹೇಳಿ ಹೇಳ್ತಕ್ಕಂಥ ಆರ್ಟಿಕಲ್ 346, 346 ಹೇಳ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಹಿಂದಿ ನಾವು ಇಲ್ಲಿ ತಗೋಬಹುದು, ಎಲ್ಲಾ ತರ ಹಿಂದಿ ಬಂದೇ ಇರ್ತದೆ. ಅಲ್ಲಿ ನೋಡ್ರಿ ನೀವು 3, 4, 5ದಾಗ ನೀವು ಒಂದು ಭಾಷೆ ಮಾಡ್ರಿ, ಒಂದಕ್ಕಿಂತ ಹೆಚ್ಚು ಭಾಷೆ ಮಾಡ್ರಿ ಅಥವಾ ಹಿಂದಿ ಮಾಡ್ರಿ ಅಂತ ಹೇಳಿ ನಾವು. ಇಟ್ ಈಸ್ ದ ಪ್ರಯಾರಿಟಿ ಆಫ್ ಸ್ಟೇಟ್. 346 ದಾಗ ಏನ್ ಹೇಳ್ತದೆ ಅಂದ್ರೆ ಕೇಂದ್ರದಲ್ಲಿ ಸರ್ಕಾರಿ ಉದ್ದೇಶಕ್ಕೆ ಬಳಸುವ ಭಾಷೆ ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯದ ನಡುವಿನ ಮತ್ತು ರಾಜ್ಯ ಮತ್ತು ಕೇಂದ್ರದ ನಡುವಿನ ರಾಜಭಾಷೆಯಾಗಿರತಕ್ಕದ್ದು. ಅರ್ಥ ಆಯ್ತಾ ನಿನಗೆ? ಈಗ ನಮ್ದು ಕರ್ನಾಟಕದಲ್ಲಿ ಕನ್ನಡ ಇದೆ, ಮಹಾರಾಷ್ಟ್ರದಲ್ಲಿ ಮರಾಠಿ ಇದೆ. ಈಗ ಏನ್ ಹೇಳ್ತಾನೆ ಗೊತ್ತಾವ, ನೀವು ರಾಜ್ಯಗಳ ನಡುವೆ ವ್ಯವಹರಿಸುವಾಗ ನಿಮ್ಮ ಕನ್ನಡ ಭಾಷೆನೂ ಕೂಡ ಅಲ್ಲಿ ಅಧಿಕೃತ ಅಲ್ಲ, ಅವ್ರ ಮರಾಠಿ ಭಾಷೆನೂ ಕೂಡ ಅಧಿಕೃತ ಅಲ್ಲ. ಕೇಂದ್ರದಲ್ಲಿ ಏನು ಭಾಷೆ ಬಳಸ್ತಿರ್ತದ ರಾಜಭಾಷೆ, ಅದು ಆ ರಾಜ್ಯಗಳ ನಡುವಿನ ಮತ್ತು ಈ ರಾಜ್ಯದ ಮತ್ತು ಕೇಂದ್ರದ ನಡುವಿನ ರಾಜಭಾಷೆ ಆಗಿರತಕ್ಕದ್ದು ಅಂತೇಳಿ ಆರ್ಟಿಕಲ್ 346 ಹೇಳುತ್ತೆ. ಕ್ಲಾರಿಟಿ ಬಂತ? ಇನ್ನು ಮೇಲೆ ಆರ್ಟಿಕಲ್ 347 ಏನ್ ಹೇಳ್ತದೆ ಅಂದ್ರೆ ಒಂದು ರಾಜ್ಯದ ಜನಸಮುದಾಯದ ಒಂದು ವರ್ಗದವರು ಮಾತನಾಡುವ ಭಾಷೆಗೆ ಸಂಬಂಧಪಟ್ಟ ವಿಶೇಷ ಉಪಬಂಧಗಳ ಬಗ್ಗೆ ಹೇಳ್ತದೆ. ಆ ರಾಜ್ಯದಲ್ಲಿ ಗಣನೀಯ ಪ್ರಮಾಣದಲ್ಲಿ ಮಾತನಾಡುವ ಭಾಷೆಗೆ ರಾಜ್ಯದ ಕೋರಿಕೆಯ ಮೇರೆಗೆ ರಾಷ್ಟ್ರಪತಿ ಅಧಿಕೃತ ಮನ್ನಣೆ ಕೊಡತಕ್ಕದ್ದು. ಇದು ಬಹಳ ಇಂಪಾರ್ಟೆಂಟ್. 347 ರಾಜ್ಯದಾಗ ಏನು ಜಾಸ್ತಿ ಜನ ಮಾತಾಡ್ತಿರ್ಲಿಲ್ಲ ನೀವು, ನಿಮಗೆ ಒಂದು ಐಡೆಂಟಿಫಿಕೇಶನ್ ಕೊಡ್ತೇನೆ. ನಾನು ಐಡೆಂಟಿಫಿಕೇಶನ್ ಕೊಡ್ತೇನೆ, ಅದು ರಾಷ್ಟ್ರಪತಿಯಿಂದ ಅಂಗೀಕಾರ ಆಗಿರ್ಬೇಕು. ನೀವು ಗುರುತಿಸ್ಬೇಕು. ಗುರುತಿಸೋ ಕೆಲಸ ಯಾವ್ದು? ಆ ರಾಜ್ಯದ ವಿಧಾನ ಮಂಡಲದವರು ಅದನ್ನ ಗುರುತಿಸಬೇಕು. ಗುರುತಿ ರಾಷ್ಟ್ರಪತಿಗೆ ಏನ್ ಮಾಡ್ಬೇಕು? ವಿನಂತಿ ಕಳಿಸ್ಬೇಕು, ರಿಕ್ವೆಸ್ಟ್ ಕಳಿಸ್ಬೇಕು. ಅವಾಗ ಅವ ಹೇಳ್ತಾನ, ಒಂದು ರಾಜ್ಯದ ಜನ ಸಮುದಾಯದ ಒಂದು ವರ್ಗದವರು ಮಾತನಾಡುವ ಭಾಷೆಗೆ ಸಂಬಂಧಪಟ್ಟ ಹಾಗೆ ಗಣನೀಯ ಪ್ರಮಾಣದಲ್ಲಿ ಮಾತಾಡ್ತಿರ್ಬೇಕಲ್ಲಿ. ಪರ್ಸೆಂಟೇಜ್ ಜಾಸ್ತಿ ಇರಬೇಕು. ಪರ್ಸೆಂಟೇಜ್ ಮೀನ್ಸ್ 51% ಗಿಂತ ಜಾಸ್ತಿ ಇರಬೇಕು. ತಿಳಿತಾ? ಅವಾಗ ಗಣನೀಯ ಪ್ರಮಾಣ ಅಂತ ಹೇಳ್ತೀವಿ, ಮೆಜಾರಿಟಿ ಬಂತಲ್ಲ ಅಲ್ಲಿ. ಅದಕ್ಕೆ ಆಯಾ ರಾಜ್ಯದವ್ರೆ ಅದನ್ನ ಪ್ರಾವಿಷನ್ ಮಾಡ್ಕೊಳಕ್ ಅವಕಾಶ ಇಲ್ಲ. ದೇ ಮಸ್ಟ್ ಸೆಂಡ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವಾಗ ಹೇಳ್ತಾನೆ, ನಿಮ್ಮದು ಈ ರಾಜ್ಯಕ್ಕೆ ನೀವು ಜಾಸ್ತಿ ಜನ ಮಾತಾಡ್ತಕ್ಕಂಥ ಜನ ಅಲ್ಲಿರೋದ್ರಿಂದ ನಿನಗೆ ನಾನು ಅದನ್ನ ಒಂದು ರಾಜ್ಯದ ಜನ ಸಮುದಾಯದ ಒಂದು ವರ್ಗದವರು ಮಾತನಾಡುವ ಭಾಷೆಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಉಪಬಂಧವನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಉದಾಹರಣೆ, ಕರ್ನಾಟಕದಲ್ಲಿ ಕನ್ನಡ ಆ ತರ ಇದೆ, ಮಹಾರಾಷ್ಟ್ರದಲ್ಲಿ ಮರಾಠಿ ಇದೆ, ಆಂಧ್ರ ಪ್ರದೇಶದಲ್ಲಿ ತೆಲುಗು ಇದೆ, ತಮಿಳುನಾಡಲ್ಲಿ ತಮಿಳುನಾಡಲ್ಲಿ ತಮಿಳ್ ಇದೆ, ಕೇರಳದಲ್ಲಿ ಮಲಯಾಳಂ ಇದೆ. ಆ ತರ ಅತಿ ಹೆಚ್ಚು ಮಾತನಾಡ್ತಕ್ಕಂಥ ಭಾಷೆಯವರೆಗೂ ಕೂಡ ಪ್ರಯೋಜನ 347 ಮಾಡಿದ್ದಾನೆ. 343 ಏನ್ ಮಾಡಿದ, 345 ಏನ್ ಮಾಡಿದ, 346 ಏನ್ ಮಾಡಿದ, 347 ಏನ್ ಮಾಡಿದ. ಎಷ್ಟು ಚೆನ್ನಾಗಿ ಭಾರತ ಸಂವಿಧಾನವನ್ನು ಡ್ರಾ ಮಾಡಿದ್ದಾರೆ ನೋಡಿ. ಇನ್ನು ಆರ್ಟಿಕಲ್ 348 ಬಹಳ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಬಳಸ್ತಕ್ಕಂಥ ಭಾಷೆ ಯಾವುದು? ಇಂಗ್ಲಿಷ್. 343 ಅಲ್ಲಿ ನಾವು ಪ್ರಯೋಜನ ಕೊಟ್ಟುಬಿಟ್ಟ ಇಂಗ್ಲಿಷ್ ಭಾಷೆಯಲ್ಲಿ ಇರ್ತಕ್ಕದ್ದು. ಸೊ ದಟ್ ಟಿಲ್ ಟುಡೇ ನಾವು ನಮ್ಮ ಸುಪ್ರೀಂ ಕೋರ್ಟ್ದಲ್ಲಿ ಹೈಕೋರ್ಟ್ದಲ್ಲಿ ಆಗ್ತಕ್ಕಂಥ
ಮಾಡಿರ್ತಕ್ಕಂತಹ ಜಜ್ಮೆಂಟ್ಗಳು, ಪಿಟಿಷನ್ಸ್ಗಳೆಲ್ಲ ಎಲ್ಲಿದೆ? ಇಂಗ್ಲೀಷ್ನಾಗ ಇದೆ. ಅದಕ್ಕೊಂದು ಅವಕಾಶ ಇದೆ. 348 ಕ್ಲಾಸ್ 2 ಏನು ಹೇಳ್ತೈತೆ ಅಂದರೆ, ಆಯಾ ರಾಜ್ಯದ ರಾಜಭಾಷೆ ಬಳಸುವುದನ್ನು ರಾಜ್ಯಪಾಲರು ರಾಷ್ಟ್ರಪತಿ ಅಂಗೀಕಾರ ಪಡೆದು ಅಧಿಕೃತ ಬಳಸಬಹುದು. ಆಯಾ ರಾಜ್ಯದವರು ನಾವು ಅಧಿಕೃತವಾಗಿ ಒಂದು ಭಾಷೆ ಬಳಸ್ತೀವಿ ಅಂದ್ರೆ, ಅಧಿಕೃತವಾಗಿ ಭಾಷೆ ಬಳಸಬೇಕಾದ್ರೆ ವಿಧಾನಮಂಡಲದಲ್ಲಿ ಇದನ್ನ ಮಾಡಿ ರಾಜ್ಯಪಾಲಕ್ಕೆ ಕೊಟ್ಟು ಆ ರಾಜ್ಯಪಾಲ ರಾಷ್ಟ್ರಪತಿಯಿಂದ ಅನುಮತಿಯನ್ನು ಪಡೆದು ಅಂಗೀಕಾರವನ್ನು ಪಡೆದುಕೊಳ್ಳಲಾಗುತ್ತದೆ. ಇನ್ನು ಭಾಳ ಇಂಪಾರ್ಟೆಂಟು, ಇದು ಭಾರತ ಸಂವಿಧಾನದಲ್ಲಿ ತಿದ್ದುಪಡಿಯಾಗಿ ಬಂದಿರತಕ್ಕಂಥ ಆರ್ಟಿಕಲ್ 350A. A B ಅಂದ್ರೆ ಅವೆಲ್ಲ ತಿದ್ದುಪಡಿಯಾಗಿ ಬಂದವಂತ ಅರ್ಥ. ಹೌದು. ಬಹಳಷ್ಟು ಜನ ಸರ್ ಏನಾಗೈತೆ ಅಂದ್ರೆ, ಈ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಓದುವಾಗ ಏನ್ ಮನೆ ಇವನು ಬರೀ ಇಂಗ್ಲೀಷ್ ಯಾಕೆ ಬರೀತಾರೆ, ಕನ್ನಡದಾಗ ಯಾಕೆ ಬರಂಗಿಲ್ಲ ಅಂತಿದ್ರು. ಅವಕಾಶ ಇದೆಯಲ್ಲ, ಕನ್ನಡದಾಗ ಯಾಕೆ ಬರೋಲ್ಲ. 348 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ಕೋಪ್ಪ ಅಂತ ಹೇಳ್ಬೇಕು ನೀನು. ಅದನ್ನ ನಾವ್ ಹೇಳತ್ತಿಲ್ಲ, ಅದನ್ನ ಆರ್ಟಿಕಲ್ ಸಂವಿಧಾನದಾಗ ಹೇಳ್ಬಿಟ್ಟಿದ್ದಾರೆ 348ದಲ್ಲಿ ಅಂತ. ಇನ್ಮೇಲೆ ಪ್ರಾಥಮಿಕ ಹಂತದಲ್ಲಿ ಮಾತೃ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು. ಇದನ್ನು ಹೇಳಿರ್ತಕ್ಕಂತಹ ಆರ್ಟಿಕಲ್ ಯಾವುದಂದ್ರೆ 350A ಅಮೆಂಡ್ ಆಗೈತೆ. ಅದು 1956ದಲ್ಲಿ 7th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿ ಇದನ್ನು ಸೇರಿಸಿದ್ದಾರೆ. ನೆಕ್ಸ್ಟ್ ಅದ 350Bದಾಗ ಹೇಳ್ತಾನವ, ಸೇಮ್ ಅದ 1956 7ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗಾಗಿ ವಿಶೇಷ ಅಧಿಕಾರಿಯನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರವು ಕೂಡ ರಾಷ್ಟ್ರಪತಿಗೆ ಪ್ರಾವಿಷನ್ ಮಾಡಿತು. ಇನ್ನು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 351 ಬಹಳ ಚೆನ್ನಾಗಿ ಹೇಳ್ತದೆ, ಹಿಂದಿ ಭಾಷೆ ಅಭಿವೃದ್ಧಿ ಮಾಡುವುದಕ್ಕೆ ಕೇಂದ್ರ ಕ್ರಮ ವಹಿಸಬೇಕು. ಎಷ್ಟು ಚೆನ್ನಾಗಿ ಬರ್ತಾರೆ ಗೊತ್ತಾ? ಹಿಂದಿ ಭಾಷೆ ಅಭಿವೃದ್ಧಿ ಮಾಡುವುದು ಕೇಂದ್ರದ ಕರ್ತವ್ಯವಾಗಿರತಕ್ಕದ್ದು ಅಂತ ಬರ್ದರು. ಸೊ ದಟ್ ಹಿಂದಿ ಯಾಕೆ ಸ್ಟ್ರಾಂಗ್ ನಮ್ಮಲ್ಲಿ, ಹಿಂದಿನ ಯಾಕೆ ನಾವು ಅಧಿಕೃತ ಭಾಷೆ ಅಂತ ತಗೊಂಡೀವಿ ಅಂದ್ರೆ, ಸಂವಿಧಾನದ ನಿರ್ಮಾತೃರು ಈ ಕ್ಲಾಸ್ಗಳನ್ನ ಹಾಕ್ಯಾರ. ಇದು ಹೇರಿಕೆ ಅಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ಇದನ್ನ ಆಧಾರದಲ್ಲಿ ಇಟ್ಟುಕೊಂಡು ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಅಂದ್ರೆ, ಈಗ ಪ್ರತಿ ವರ್ಷ ಸೆಪ್ಟೆಂಬರ್ 14 ರಾಷ್ಟ್ರೀಯ ಹಿಂದಿಯ ದಿವಸ ಅಂತ ಆಚರಿಸ್ತೀವಿ. ಯಾಕೆ ಹೇಳ್ರಿ? ಅದನ್ನ ಅಭಿವೃದ್ಧಿ ಪಡಿಸಕ್ಕೆ ಏನಾದ್ರು ಮಾಡ್ಬೇಕಂತ. ಈ 2023 ಸೆಪ್ಟೆಂಬರ್ 14 ಏನು ಆಚರಣೆ ಮಾಡಿದ್ರಲ್ಲ, ಅದ್ರ ಥೀಮ್ ಏನಾಗಿತ್ತು ಅಂತ ಕೇಳ್ತಾರೆ, ಹಿಂದಿ ಟ್ರೆಡಿಷನಲ್ ನಾಲೆಜ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ಏನ್ ಬಂದ್ರು ಕೂಡ ಆರ್ಟಿಫಿಷಿಯಲ್, ನನಗ ಅದ ಅನ್ಕೋತಿದ್ದೆ, ಇದೇನಿದು ಹಿಂದಿ ಪ್ರಚಾರ ಸಭಾ ಅಂತಿದ್ವಲ್ಲ, ಈ ಸಂವಿಧಾನದ ಅಡಿಯಲ್ಲೇನೆ ಅವಕಾಶ ಇದೆ. ಅದಕ್ಕೆ ಧಾರವಾಡಕ್ಕೆ ಹೋಗ್ರಿ, ಇಲ್ಲಿ ಹಿಂದಿ ಪ್ರಚಾರ ಸಭಾ ಅಂತಿದೆ. ಅಲ್ಲಿ ಮಕ್ಕಳು ಪ್ರಥಮ, ದ್ವಿತೀಯ, ತೃತೀಯ ಎಕ್ಸಾಮ್ ಬರೀತಿರ್ತಾವ. ಹಿಂಗೆ ಯಾಕೆ ಈ ಒಂದು ಸೆಪ್ಟೆಂಬರ್ 14 ರಾಷ್ಟ್ರೀಯ ಹಿಂದಿ ದಿವಸ ಆಚರಿಸ್ತಾರಂದ್ರೆ, 1949 ಸೆಪ್ಟೆಂಬರ್ 14 ಹಿಂದಿಯನ್ನ ದೇಶದ ಅಧಿಕೃತ ಭಾಷೆಯಿಂದ ಒಪ್ಪಿಕೊಳ್ಳಲಾಯಿತು. ನೋಡಿ, ನಿಮಗೆ ಭಾಷೆ ಕಲಿಸುವಾಗ ಕಾನ್ಸ್ಟಿಟ್ಯೂಷನ್ ಹೇಳಿ ಮತ್ತೆ ಕರೆಂಟ್ ಅಫೇರ್ಸ್ ಬರ್ತಾ ಇದೀವಿ. ಹಿಂಗ್ ತಿಳ್ಕೊಬೇಕು ನಾವು. ಈಗ ಕ್ವಶನ್ ಹಂಗೆ ಬೀಳ್ತಾ ಇದೆ. ಒಂದು ಭಾಷೆಯ ಬಗ್ಗೆ ಕ್ವಶನ್ ಕೇಳಿ ಇವನ್ನೆಲ್ಲ ಪ್ರಾವಿಷನ್ ಕೇಳಿರ್ತಾನ. ನೀವು ನಾವು ಒಂದೊಂದೊಂದು ಅಟ್ಟ ಕೇಳ್ತೀನಿ, ನಾನು ಭಾಷೆ ತಿಳ್ಕೊತೀನಿ, ಶಾಸ್ತ್ರೀಯ ಭಾಷೆ ಅಟ್ಟ ತಿಳ್ಕೊತೀನಿ ಅಂದ್ರಲ್ಲ. ಈ ಭಾಷೆಯ ಪ್ರಾವಿಷನ್ಸ್ ಎಲ್ಲೆಲ್ಲಿದೆ, ಮತ್ತೆ ಈ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಇವೆಂಟ್ಸ್ ಹೆಂಗಿದೆ, ಇದನ್ನೆಲ್ಲ ತಿಳ್ಕೊಬೇಕಾಗತ್ತೆ. 1949 ಸೆಪ್ಟೆಂಬರ್ 14 ಹಿಂದಿಯನ್ನ ದೇಶದ ಅಧಿಕೃತ ಭಾಷೆ ಎಂದು ಒಪ್ಪಿಕೊಳ್ಳಲಾಯಿತು. ಅದರ ಸವಿನೆನಪಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 14 ರಾಷ್ಟ್ರೀಯ ಹಿಂದಿ ದಿವಸ ಅಂತ ಆಚರಿಸ್ತಾರೆ. 2023 ಥೀಮ್ ಏನಾಗಿತ್ತಂದ್ರೆ, ಹಿಂದಿ ಟ್ರೆಡಿಷನಲ್ ನಾಲೆಜ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಭಾಗ ಮುಗಿತು. ಇನ್ನೊಂದು ಅನುಸೂಚಿ ಇದೆ. ಮತ್ತೆ ಎಷ್ಟನೇ ಅನುಸೂಚಿ ಇದೆ ಹೇಳ್ರಿ? 8th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಲ್ಯಾಂಗ್ವೇಜಸ್. ಸಂವಿಧಾನದಲ್ಲಿ ಅನುಸೂಚಿಯಲ್ಲಿ ಇರ್ತಕ್ಕಂಥ ಭಾಷೆಗಳಾದ ಬೇರೆ ನಮ್ಮ ಈಗ ಪ್ರಸ್ತುತ ಇಟ್ಟದ ಹೇಳ್ರಿ? 14 ಇದ್ದವು ಸರ್. ಈಗ ಟೋಟಲ್ 22 ಅದಾವ ಸರ್. ಟೋಟಲ್ 22 ಇದೆ. ಹೌದು. ಮೂಲದಲ್ಲಿ 14 ಇತ್ತು. ಈಗ 22. ನೋಡಿ, ಶಾಸ್ತ್ರೀಯ ಸ್ಥಾನಮಾನ 6 ಹೌದು ಪಡೆದಿರ್ತಕ್ಕಂಥ ಭಾಷೆಗಳು. ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾಷೆಗಳು ಈಗಾಗಲೇ 8 ಅದಾವ. 9 ಪಾರ್ಸಿಯನ್ನು ಸೇರಿಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಂದ್ರೆ ನಿರ್ಧಾರ ತೆಗೆದುಕೊಂಡಂಗ ಅದು, ಬಿಕಾಸ್ ಜಯಶಂಕರ್ ಅವರು ಹೇಳ್ಯಾರಂದ್ರೆ. ಇನ್ನು ಮೇಲೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಮತ್ತೆ ಅನುಸೂಚಿಯಲ್ಲಿ 8ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ ಭಾಷೆಗಳಲ್ಲಿ ಬೇರೆ ಮತ್ತೆ 22. ಮೊದಲು 14 ಇತ್ತು. 1967 21ನೇ ತಿದ್ದುಪಡಿ ಮಾಡಿ ಸಿಂಧಿ ಭಾಷೆಯನ್ನು ಸೇರಿಸ್ತಾರೆ. 15 ಅಕ್ಕ. ಆಮೇಲೆ ನಮ್ಮ ಕನ್ನಡ ಆ 14 ಒರಿಜಿನಲ್ ಭಾಷೆದೊಳಗೆ ಇತ್ತು. ಮತ್ತೆ ಸರ್ ನೆಕ್ಸ್ಟ್ 1992 71ನೇ ತಿದ್ದುಪಡಿ ಮಾಡಿ 3 ಭಾಷೆ ಸೇರಿಸ್ತಾರೆ, ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ.
ನೆಕ್ಸ್ಟ್ 2004ರಲ್ಲಿ 92ನೇ ತಿದ್ದುಪಡಿ ಮಾಡಿ 4 ಸೇರಿಸ್ತಾರೆ. ಸರ್ ಇದು 2011 KS ಪ್ರಿಲಿಮ್ಸ್ ಬಿದ್ದಿತ್ತು. ಅದಿತ್ತು BDMS ಅಂತೇಳಿ ಬೋಡೋ ಡೋಗ್ರಿ ಮೈತಾಲಿ ಸಂತಿಲಿ. ಮತ್ತೆ ಈ ತಿದ್ದುಪಡಿ ಹೆಂಗ್ ನೆನ್ಪಿಟ್ಕೊಳ್ಳೋದಪ್ಪ ನೀವು ಒಂದ್ಸರಿ ಕೇಳಿದ್ ನನಗೆ, ನಿಂಗೆ ನೆನಪೈತಿ ಇಲ್ಲ ಗೊತ್ತಿಲ್ಲ, ನಾ ಹೇಳಿದ್ ನನಗೆ ದೋಸ್ತ್ 21ನೇ ತಿದ್ದುಪಡಿ ಸಿಂಧಿ, 71ನೇ ತಿದ್ದುಪಡಿ ನೇಪಾಳಿ ಮಣಿಪುರಿ ಕೊಂಕಣಿ NMK ಐತಿದ್ವಿ. 21 71 ಕೂಡ್ಸು ಎಷ್ಟಾಗತ್ತೇಳು 92 ಆಗತ್ತೆ. 92ನೇ ತಿದ್ದುಪಡಿ BDMS ಅಂತ ಹಿಂಗೆ ಟ್ರಿಕ್ ಬೇಸ್ ನೆನಪಿಟ್ಕೊತಿದ್ವಿ ನಾವು. ಆಮೇಲೆ ಈ ಆರ್ಟಿಕಲ್ ಹೇಳಿದೆಲ್ಲ ನಿನಗೊಂದು ಯಾವ್ದು ಹೇಳಿದೆ, ಹಿಂದಿ ಭಾಷೆಯನ್ನು ಅಭಿವೃದ್ಧಿ ಮಾಡೋದು ಕೇಂದ್ರದ ಕರ್ತವ್ಯ ಅಂತೇಳಿ ಆರ್ಟಿಕಲ್ 351. ಅದರ ಪ್ರಕಾರ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತೇಳಿ ಸ್ಟಾರ್ಟ್ ಮಾಡಿದೆ. ತಿಳಿತಾ? ಅದು 1967 ಸ್ಟಾರ್ಟ್ ಆಗಿದೆ. ಭಾಷೆಗೆ ಸಂಬಂಧಿಸಿರ್ತಕ್ಕಂಥ ಸಂಶೋಧನೆ ಮತ್ತು ಬೋಧನೆಯನ್ನು ಮಾಡುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ. ಕರ್ನಾಟಕದ ಎಕ್ಸಾಮ್ದಾಗ. ಯಾಕೆ ಹೇಳ್ರಿ? ಇದರ ಕೇಂದ್ರ ಒಂದು ರಾಷ್ಟ್ರೀಯ ಸಂಸ್ಥೆಯ ಕೇಂದ್ರ ಕಚೇರಿ ಮೈಸೂರದಾಗ. ನಮ್ಮ ಕರ್ನಾಟಕದಲ್ಲಿ ಇದೆ. ಯಾವ ತರನಾಗಿ ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರದಾಗ ಐತ್ಲ, ಹಂಗೇನೆ ಈ ಭಾಷೆಗೆ ಸಂಬಂಧಪಟ್ಟಂತ ನನಗೆ ಯಾಕಂದ್ರೆ ಇಟ್ರು ಅಂತೇಳಿ ನನಗೊಂದು ಊಹೆ. ಭಾರತದಲ್ಲಿ ಯಾವತ್ತೂ ಯಾವ ನಗರವನ್ನು ಸಾಂಸ್ಕೃತಿಕ ನಗರದ ಕರೆದಿಲ್ಲ. ಕರೆಕ್ಟ್. ಸೊ ದಟ್ ಆ ಒಂದು ಏನು ಕುರುಹು ಇರಲಿ ಅಂತೇಳಿ. ಇನ್ನೂ ಬಹಳ ವಿಷಯಗಳಿದೆ ಕೆದಕ್ತಾ ಹೋದ್ರೆ. ಉದಾಹರಣೆಗೆ ಸಿಂಪಲ್ ಅನಿಸ್ಬೋದು. ಒಂದು ಕ್ವಶನ್ ಕೇಳ್ತೀನಿ ನಾನು. ಈ ನಾವು ನೋಟ್ ಇದೆ ಗೊತ್ತಾ, ನಾವು ನೋಟ್ ಇದೆಯಲ್ಲ, ನಾವು ಬಳಸ್ತಕ್ಕಂಥ ಕರೆನ್ಸಿ, ಆ ನೋಟಿನ ಮೇಲೆ ಎಷ್ಟು ಭಾಷೆಗಳಿದೆ ಅಂತ ಕೇಳ್ತಾರೆ. ಕ್ವಶನ್ ಕೇಳ್ಬೋದು ಸರ್. ನೋಟಿನ ಮೇಲೆ ಎಷ್ಟು ಭಾಷೆಗಳಿದೆ, ಕನ್ನಡ ಅದರಲ್ಲಿ ಇದೆಯಾ, ಹಿಂದಿ ಅದರಲ್ಲಿ ಇದೆಯಾ, ಹಿಂಗೆ ಕೇಳ್ಬೋದು. ಸೊ ದಟ್ ನೋಟಿನ ಮೇಲೆ ಎಷ್ಟು ಭಾಷೆಗಳಿದೆ ಅಂತೇಳಿ ನಮ್ಮ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡಲಿ. ನಾವಿವತ್ತು ಹಾಲಿಡೇ ದಿವಸ ಏನೋ ರಾಜಹಂಸಗಢಕ್ಕೆ ಬಂದಿದ್ವಿ. ಇನ್ನೂ ಬೇಸಿಗೆ ಕಾಲ ಇದೆ, ಆದ್ರೂ ಮಳೆಯ ಅನುಭವ ನಮಗೂ ಒಂದು ಒಳ್ಳೆಯ ಖುಷಿ. ಮುಂಗಾರದ ಮಳೆಯ ಅನುಭವ, ಮುಂಗಾರು ಮಳೆಯನ್ನ ಅನುಭವಿಸ್ತಾ ಇದ್ದೇವೆ. ನೀವು ಎಲ್ಲ ಕೂಡ ಮುಂಗಾರದ ಮಳೆಯನ್ನ ಅನುಭವಿಸಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ. ಬಾಯ್.